ಬಾಲ್ತಿ 2025ರಲ್ಲಿ ಬಿಡುಗಡೆಯಾದ ಒಂದು ಮಲಯಾಳಂ ಮತ್ತು ತಮಿಳು ಎರಡೂ ಭಾಷೆಗಳಲ್ಲಿ ಚಿತ್ರೀಕರಣವಾದ ಒಂದು ಚಿತ್ರ. ಆ್ಯಕ್ಷನ್, ಸ್ಪೋರ್ಟ್ಸ್, ಥ್ರಿಲ್ಲರ್ ಚಲನಚಿತ್ರವಾಗಿದೆ. ಈ ಚಿತ್ರದಲ್ಲಿ ಸೇನ್ ನಿಗಮ್, ಸಂತನು ಭಾಗ್ಯರಾಜ ಮತ್ತು ಪ್ರೀತಿ ಅಸ್ರಾನಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಉನ್ನಿ ಶಿವಲಿಂಗಂ ಅವರು ಈ ಚಿತ್ರವನ್ನು ನಿರ್ದೇಶಕರು. ಈ ಕಥೆಯಲ್ಲಿ ಮುಖ್ಯ ಪಾತ್ರಗಳು ಉದಯನ್, ಕುಮಾರ್, ಭೈರವನ್ ಹಾಗೂ ಸೋಡಾ ಬಾಬು. ಕಥೆಯನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಮ್ಮ ಚಾನೆಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರಿ, ಇವಾಗ ಕಥೆಯ ಒಳಗೆ ಹೋಗೋ ಬನ್ನಿ. ಸ್ನೇಹ ಮತ್ತು ಕಬಡ್ಡಿ ಕ್ರೇಜ್. ಈ ಕಥೆಯು ಕೇರಳ ಮತ್ತು ತಮಿಳುನಾಡು ಗಡಿಯಾಗಿರುವ ವೇಲಂಪಾಳಯಂ ಎಂಬ ಹಳ್ಳಿಯಲ್ಲಿ ನಡೆಯುತ್ತದೆ. ಇಲ್ಲಿ ಕಬಡ್ಡಿ ಎಂದರೆ ಕೇವಲ ಆಟವಲ್ಲ, ಜನರ ಜೀವ. ಉದಯನ್ ಮತ್ತು ಕುಮಾರ್ ಸೇರಿದಂತೆ 4 ಜನ ಯುವಕರು ಪಂಚಮಿ ರೈಡರ್ಸ್ ಎಂಬ ಕಬಡ್ಡಿ ತಂಡದ ಸ್ಟಾರ್ ಆಟಗಾರರು. ಮೈದಾನದಲ್ಲಿ ಇವರ ಆಟಕ್ಕೆ ಎದುರಾಳಿಗಳೇ ಇರುವುದಿಲ್ಲ. ಊರಿನಲ್ಲಿ ಇವರಿಗೆ ತುಂಬ ಗೌರವ ಇರುತ್ತದೆ. ಉದಯನ್ ಸ್ಥಳೀಯ ಹುಡುಗಿಯೊಬ್ಬಳನ್ನು ಪ್ರೀತಿಸುತ್ತಾನೆ. ಆಟದಲ್ಲಿ ಗೆದ್ದರೂ ಈ ಯುವಕರು ಆರ್ಥಿಕವಾಗಿ ದೊಡ್ಡ ಯಶಸ್ಸು ಸಿಗುವುದಿಲ್ಲ. ಇವರಲ್ಲಿ ಒಬ್ಬನಾದ ಕುಮಾರ್ ಸಾಲದ ಸುಳಿಗೆ ಸಿಲುಕುತ್ತಾನೆ. ತನ್ನ ಸಾಲ ತೀರಿಸಲು ಮತ್ತು ಸುಲಭವಾಗಿ ಹಣ ಸಂಪಾದಿಸಲು ಕುಮಾರ್ ಸ್ಥಳೀಯ ಬಡ್ಡಿ ದಂಧೆ ನಡೆಸುವ ಭೈರವನ್ ಎಂಬ ಕ್ರೂರಿಯ ಮೊರೆ ಹೋಗುತ್ತಾನೆ. ಭೈರವನ್ ತುಂಬ ಅಪಾಯಕಾರಿ ಮನುಷ್ಯ. ಸಾಲ ತೀರಿಸುವುದು ಸಾರ್ವಜನಿಕವಾಗಿ ಬೆತ್ತಲೆಗೊಳಿಸಿ ಅಪಮಾನಿಸುವ ಕ್ರೂರಿ. ಅಲ್ಲಿಯ ಸ್ಥಳೀಯ ರಾಜಕಾರಣಿಗಳು ಮತ್ತು ಡಾನ್ಗಳು ತಮ್ಮ ಸ್ವಾರ್ಥಕ್ಕಾಗಿ ಈ ಕಬಡ್ಡಿ ಆಟಗಾರರ ದೈಹಿಕ ಬಲವನ್ನು ಬಳಸಿಕೊಳ್ಳಲು ಸಂಚು ಹೂಡುತ್ತಾರೆ. ಕುಮಾರ್ ಮಾಡುವ ತಪ್ಪಿನಿಂದಾಗಿ ಇಡೀ 4 ಜನರ ಗೆಳೆಯರ ಬಳಗ ಅರಿಯದೇ ರೌಡಿಸಂ ಮತ್ತು ಅಪರಾಧ ಲೋಕಕ್ಕೆ ಬೀಳುತ್ತದೆ. ಹಣದ ದುರಾಸೆ ಹೆಚ್ಚಾದಂತೆ ಕುಮಾರ್ ತನ್ನದೇ ಗೆಳೆಯರಿಗೆ ಮತ್ತು ತಂಡಕ್ಕೆ ದ್ರೋಹ ಮಾಡಲು ಶುರು ಮಾಡುತ್ತಾನೆ. ಇನ್ನೊಂದೆಡೆ ಡಾನ್ಗಳಾದ ಭೈರವನ್, ಸೋಡಾ ಬಾಬು ಮತ್ತು ಜೀಮಾ ನಡುವೆ ಗ್ಯಾಂಗ್ ವಾರ್ ಶುರುವಾಗುತ್ತದೆ. ಇವರ ನಡುವಿನ ದ್ವೇಷದ ಜೂಜಾಟದಲ್ಲಿ ಈ ಕಬಡ್ಡಿ ಆಟಗಾರರು ದಾಳವಾಗುತ್ತಾರೆ. ಒಂದು ಕಾಲದಲ್ಲಿ ಜೀವಕ್ಕೆ ಜೀವ ಕೊಡುವಂತಹ ಸ್ನೇಹಿತರು ಈಗ ಒಬ್ಬರಿಗೊಬ್ಬರು ಸಂಶಯದಿಂದ ನೋಡುವಂತಾಗುತ್ತದೆ. ಪರಿಸ್ಥಿತಿ ಕೈಮೀರಿ ಹೋದಾಗ ಪೊಲೀಸರು ಮತ್ತು ಗ್ಯಾಂಗ್ಸ್ಟರ್ಗಳಿಂದ ತಪ್ಪಿಸಿಕೊಳ್ಳಲು ಈ 4 ಜನ ಸ್ನೇಹಿತರು ತಲೆಯನ್ನು ಮರೆಸಿಕೊಳ್ಳಬೇಕಾಗುತ್ತದೆ. ತನ್ನ ಗೆಳೆಯನ ದ್ರೋಹ ಮತ್ತು ಗ್ಯಾಂಗ್ಸ್ಟರ್ಗಳ ದೌರ್ಜನ್ಯದಿಂದ ಬೇಸತ್ತ ನಾಯಕ ಉದಯನ್ ತನ್ನವರನ್ನು ರಕ್ಷಿಸಲು ಅಖಾಡಕ್ಕೆ ಇಳಿಯುತ್ತಾನೆ. ಕಬಡ್ಡಿ ಮೈದಾನದಲ್ಲಿ ಕಲಿತ ತಂತ್ರಗಳನ್ನು ಮತ್ತು ಧೈರ್ಯವನ್ನು ರೌಡಿಗಳ ವಿರುದ್ಧ ಹೋರಾಡಲು ಬಳಸಿಕೊಳ್ಳುತ್ತಾನೆ. ಅಂತಿಮವಾಗಿ ರಕ್ತಸಿಕ್ತ ಹೋರಾಟದಲ್ಲಿ ಉದಯನ್ ದುಷ್ಟರನ್ನು ಹೇಗೆ ಮಟ್ಟ ಹಾಕುತ್ತಾನೆ ಮತ್ತು ತನ್ನ ಗೆಳೆಯತನದ ಗೌರವವನ್ನು ಹೇಗೆ ಉಳಿಸಿಕೊಳ್ಳುತ್ತಾನೆ ಎಂಬುದೇ ಈ ಮೂವಿಯ ಕ್ಲೈಮ್ಯಾಕ್ಸ್ ಆಗಿದೆ. ಮೂವಿಯನ್ನು ಇವಾಗ ತಾನೇ ನಾನು ನೋಡಿದ ಮೇಲೆ ಮೂವಿ ರಿವ್ಯೂ ಮಾಡ್ತೀನಿ. ನಾನು ಯಾವುದೇ ಮೂವಿನೂ ನೋಡಿದಂತೆ ರಿವ್ಯೂ ಮಾಡುವುದಿಲ್ಲ. ಹಾಗಾಗಿ ಈ ಮೂವಿಯಲ್ಲಿ ಯಾವುದು ಇಷ್ಟ ಆಯಿತು, ಯಾವುದು ಕಷ್ಟವಾಯಿತು ಅನ್ನೋದಾದರೆ ಪಾಸಿಟಿವ್ ಪಾಯಿಂಟ್, ಚಿತ್ರದಲ್ಲಿ ಆ್ಯಕ್ಷನ್ ಸನ್ನಿವೇಶಗಳು ಮತ್ತು ಕಬಡ್ಡಿ ಪಂದ್ಯಗಳು ತುಂಬ ಅದ್ಭುತವಾಗಿ ಚಿತ್ರೀಕರಿಸಲಾಗಿದೆ. ಸಾಯಿ ಅಭ್ಯಂಕರ್ ಅವರ ಈ ಹಿನ್ನೆಲೆ BGM ಸಿನಿಮಾ ದೊಡ್ಡ ಶಕ್ತಿ. ಸೇನ್ ನಿಗಮ್ ಅವರ ಮಾಸ್ ಲುಕ್ ಮತ್ತು ನಟನೆ ಪ್ರೇಕ್ಷಕರಿಗೆ ಇಷ್ಟವಾಗುತ್ತದೆ. ಕತೆ ತುಂಬ ಹಳೆಯದಾದ ಗ್ಯಾಂಗ್ಸ್ಟರ್ ಹೊಂದಿದೆ. ಫಸ್ಟ್ ಹಾಫಲ್ಲಿ ಕಬಡ್ಡಿಗೆ ಮಹತ್ವ ಕೊಟ್ಟರು. ಸೆಕೆಂಡ್ ಹಾಫಲ್ಲಿ ಬರುವಷ್ಟರಲ್ಲಿ ಆಟ ಮಾಯವಾಗಿ ಕೇವಲ ಹೊಡೆದಾಡುವುದು ತುಂಬಿಕೊಳ್ಳುತ್ತದೆ. ಕಬಡ್ಡಿ ಆಟವನ್ನು ಆ್ಯಕ್ಷನ್ ಮತ್ತು ಮಾಸ್ ಎಲಿಮೆಂಟ್ಸ್ ಜೊತೆ ಮಿಕ್ಸ್ ಮಾಡಿರುವ ರೀತಿ ಚೆನ್ನಾಗಿದೆ. ಕಬಡ್ಡಿ ಪಂದ್ಯಗಳ ದೃಶ್ಯಗಳನ್ನು ತುಂಬ ರೋಮಾಂಚನಕಾರಿ ಚಿತ್ರೀಕರಿಸಲಾಗಿದೆ. ಸೇನ್ ನಿಗಮ್ ತಮ್ಮ ಮಾಸ್ ಲುಕ್ ಮತ್ತು ಮಾಸ್ ಆ್ಯಕ್ಷನ್ಗಳ ಸನ್ನಿವೇಶಗಳನ್ನು ಅದ್ಭುತವಾಗಿ ನಟಿಸಿದ್ದಾರೆ. ನೆಗೆಟಿವ್ ಛಾಯೆ ಇರುವ ಪಾತ್ರದಲ್ಲಿ ಸಂತನು ಭಾಗ್ಯರಾಜನ್ ಮತ್ತು ಕ್ರೂರ ಸಾಲದ ಬಡ್ಡಿ ದಂಧೆಕೋರನಾಗಿ ಸೆಲ್ಫ್ ರಾಘವನ್ ಅವರ ನಟನೆ ಚಿತ್ರಕ್ಕೆ ಬಲ ತುಂಬಿದೆ. BGM ಸಾಯಿ ಅಭ್ಯಂಕರ್ ಅವರ BGM ಚಿತ್ರದ ಆ್ಯಕ್ಷನ್ ಮತ್ತು ಗ್ಯಾಂಗ್ಸ್ಟರ್ ಸನ್ನಿವೇಶಗಳಲ್ಲಿ ತಕ್ಕಂತೆ ತುಂಬ ಪವರ್ಫುಲ್ ಆಗಿದೆ ಮತ್ತು ಥಿಯೇಟರ್ಗಳಲ್ಲಿ ಮಜಾ ಕೊಡುತ್ತದೆ. ಜೀವ ಸ್ನೇಹಿತರ ನಡುವೆ ಹಣದ ವಿಚಾರಕ್ಕೆ ಬರುವ ಬಿರುಕು ಮತ್ತು ಅದರಿಂದ ಎದುರಾಗುವ ಭಾವನಾತ್ಮಕ ಸನ್ನಿವೇಶಗಳನ್ನು ಚೆನ್ನಾಗಿ ತೋರಿಸಿದ್ದಾರೆ.
ನೆಗೆಟಿವ್ ಪಾಯಿಂಟಿವ್ ಅಂದರೆ ಕತೆ ತುಂಬ ಹೊಸದಲ್ಲ. ಹಣದ ದುರಾಸೆ, ಸಾಲದ ಸುಳಿ, ಗ್ಯಾಂಗ್ಸ್ಟರ್ಗಳ ದ್ವೇಷ ಮತ್ತು ಅದರಲ್ಲಿ ಸಿಲುಕುವ ನಾಯಕ ಹೀಗೆ 10 ಸಿನಿಮಾಗಳಲ್ಲಿ ನೋಡಿರುವ ಹಳೆಯ ಮಾದರಿಯಲ್ಲಿ ಸಾಗುತ್ತದೆ. ಫಸ್ಟ್ ಹಾಫಲ್ಲಿ ಕಬಡ್ಡಿ ಮತ್ತು ಆಟ, ಸ್ಪೋರ್ಟ್ಸ್ಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುತ್ತದೆ. ಆದರೆ ಸೆಕೆಂಡ್ ಹಾಫ್ನ ಬರುವಷ್ಟರಲ್ಲಿ ಕಬಡ್ಡಿ ಮರೆಯಾಗಿ ಸಿನಿಮಾ ಕೇವಲ ರಕ್ತಸಿಕ್ತ ಹೊಡೆದಾಟ ಮತ್ತು ಮಾಫಿಯಾ ಜಾಲದ ಕಡೆಗೆ ತಿರುಗಿ ಬೀಳುತ್ತದೆ. ಇದು ಸ್ಪೋರ್ಟ್ಸ್ ಸಿನಿಮಾ ನೋಡಲು ಬಯಸುವವರಿಗೆ ನಿರಾಸೆ ಮೂಡಿಸಬಹುದು. ಕ್ಲೈಮ್ಯಾಕ್ಸ್ನಲ್ಲಿ ಬರುವ ಆ್ಯಕ್ಷನ್ ಬ್ಲಾಕ್ಗಳು ಮತ್ತು ಪ್ರೆಡಿಕ್ಟೇಬಲ್ ಆಗಿವೆ ಮತ್ತು ಹಿಂಸಾಚಾರದ ದೃಶ್ಯಗಳು ಸ್ವಲ್ಪ ಹೆಚ್ಚಾಗಿವೆ. ಒಟ್ಟಾರೆ ಹೇಳುವುದಾದರೆ, ನೀವು ಕೇವಲ ಸ್ಪೋರ್ಟ್ಸ್ ಡ್ರಾಮಾ ನಿರೀಕ್ಷಿಸಿ ಹೋದರೆ ಬೇಸರವಾಗಬಹುದು. ಆದರೆ ಕಮರ್ಷಿಯಲ್ ಆ್ಯಕ್ಷನ್, BGM ಮತ್ತು ಮಾಸ್ ಗ್ಯಾಂಗ್ಸ್ಟರ್ ಸಿನಿಮಾಗಳನ್ನು ಇಷ್ಟಪಡುವವರಿಗೆ ಇದು ಒಮ್ಮೆ ನೋಡಬಹುದಾದ ಚಿತ್ರವಾಗಿದೆ. ನನಗಂತೂ ಫಿಲ್ಮ್ ಸಖತ್, ಒಂದು ರೇಂಜಿಗೆ ಸಖತ್ ಅನ್ನೋಷ್ಟಲ್ಲ, ಒಂದು ರೇಂಜಿಗೆ ಇಷ್ಟ ಆಯಿತು. ನೀವು ಒಂದು ಸತಿ ಬೇಕಿದ್ರೆ ನೋಡಿ, ಚೆನ್ನಾಗಿದೆ ಮೂವಿ. ಇವಾಗ ಯೂಟ್ಯೂಬಲ್ಲಿಲ್ಲ, ನಿಮಗೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಸಿಗ್ಬೋದು. ಅದು ಯಾವುದ್ರಲ್ಲಿ ಅಂತ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ಕಮೆಂಟ್ ಮಾಡ್ತೀನಿ ನಿಮಗೆ ರಿಪ್ಲೈ ಯಾವುದ್ರಲ್ಲಿ ನೋಡ್ಬೋದು ಅಂತ. ನನ್ನ ಚಾನೆಲ್ನ ಇದೇ ರೀತಿ ನೋಡ್ತಾ ಇರಿ, ಹೊಸ ಹೊಸ ಫಿಲ್ಮ್ನ ರಿವ್ಯೂ ಕೊಡ್ತಾ ಇರ್ತೀನಿ. ಚಾನೆಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್ ಬಾಯ್.